15 ವರ್ಷದಿಂದ ಕನಕೋತ್ಸವ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೇನೆ. ಆದರೆ ನನ್ನ ಕೈಲೂ ಕೂಡ ಇಂತಹ ಒಂದು ಭವ್ಯವಾದಂತಹ ಕಾರ್ಯಕ್ರಮವನ್ನು ಮಾಡಕ್ಕಾಗಿಲ್ಲ. ಇಲ್ಲಿ ಸತೀಶ್ ಜೈನ್ ಅವರು ಇಲ್ಲಿ ಮಾಡಿದ್ದಾರೆ. ಅದಕ್ಕೆ ನಾನು ಅವರೆಲ್ಲರ ಪರವಾಗಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲು ನಾನು ಬಯಸ್ತಾ ಇದ್ದೇನೆ. ಅನೇಕ ಟೀಕೆಗಳು ಮಾಡ್ತಾರೆ, ಬೇಕಾದಷ್ಟು ಟೀಕೆಗಳು ವಿರೋಧ ಪಾರ್ಟಿಯವರು ಮಾತಾಡ್ತಾರೆ. ಮಾತಾಡುವ ಬಾಯಿಗಳಿಗೆ ಬಾಳುಗಳು ಸವಾಲಿರ್ತವೆ, ಆದರೆ ಕೆಲಸಗಳು ಮಾಡುವ ಕೈ ಒಂದೇ. ಹೀಗೆ ನಾನು ಯಾವ ಸಂದರ್ಭದಲ್ಲಿ ಹೇಳಿದೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತೇಳಿ. ಇವತ್ತು ಮಾಡಿದಂತಹ ಕಾರ್ಯ ಖಂಡಿತ ಇವತ್ತು ಉಳ್ಕೊಂಡು ಇರ್ತವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತೇನೆ. ಇವತ್ತು ಹೊಲ ಉಳಿದ್ರೆ ಯಾವ ಭೂಮಿ ಕೂಡ ಮಟ್ಟ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಉಳಿಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿಲೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇವತ್ತು ಬೇಕಾದಷ್ಟು ಸಮಸ್ಯೆಗಳಲ್ಲಿ ನಾಯಕರುಗಳು ಇವತ್ತು ಬೆಳೀತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿಯೊಂದು ಹೆಜ್ಜೆಯ ಗುರುತನ್ನ ಈ ಕ್ಷೇತ್ರಕ್ಕೋಸ್ಕರ ಇವತ್ತು ಎಲ್ಲ ನಮ್ಮ ಜಿಲ್ಲೆಯಲ್ಲಿ ನಾನು ಈ ಸಂದರ್ಭದಲ್ಲಿ ಈ ಜಿಲ್ಲೆಯ ಮಹಾಜನತೆಗೆ ನಾನು ಅಭಿನಂದಿಸಬೇಕು. 5 ದಿನ ಶಾಸಕರನ್ನ ಕೊಟ್ಟಿದ್ದೇವೆ. 5 ದಿನ ಶಾಸಕರನ್ನ ಕೊಟ್ಟು ಈ ರಾಜ್ಯಕ್ಕೆ 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ. ಈ ಕೈ ಗ್ಯಾರಂಟಿ 5 ಬೆರಳು ಸೇರಿ ಈ ಕೈ ಗಟ್ಟಿ ಆಯಿತು. ಈ ಕೈಗಟ್ಟಿ ಮುಷ್ಟಿಯಿಂದ ಈ ಕೈಗೆ ದೊಡ್ಡ ಶಕ್ತಿ ಬಂತು. ಆದ್ರಿಂದ ನಾವೇನು ಮಾತನ್ನ ಕೊಟ್ಟಿದ್ದೇವೆ ಮಾತನ್ನ ಉಳಿಸ್ಕೊಳ್ತಾ ಇದ್ದೇವೆ. ಇವತ್ತು ನಮ್ಮ ಸತೀಶ್ ಅವರು ನಿಮಗೆ ಏನೊಂದು ಆರೋಗ್ಯಕ್ಕೋಸ್ಕರ ನಾವು ಗೋವಾಗಿಂದ ಹೋಗಲಿಕ್ಕೆ ನಮ್ಮ ಜನರನ್ನ ಕರ್ಕೊಳಕ್ ಆಗ್ತಾ ಇಲ್ಲ, ಮಂಗಳೂರು ಕರ್ಕೊಳಕ್ ಆಗ್ತಾ ಇಲ್ಲ, ನಮ್ಮ ಬೇರೆ ಕಡೆ ಉಡುಪಿ ಕರ್ಕೊಳಕ್ ಆಗ್ತಾ ಇಲ್ಲ. ಇವತ್ತು ಒಂದು ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನ ಕೇಳಿದ್ದಾರೆ. ಚಿಂತೆ ಮಾಡೋದು ಬೇಡ. ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತೇನೆ, ಅವರಿಗೆ ಶಕ್ತಿ ತುಂಬುವಂತ ಕೆಲಸವನ್ನು ನಾನು ಇವತ್ತು ಮಾಸ್ಟರ್ ಮಾಡಿ ಬಂದವರಲ್ಲ, ಅವ್ರ ಜೊತೆ ಡ್ಯಾನ್ಸ್ ಆಗಿ ಬಂದವರಲ್ಲ, ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅಂತ ಹೇಳಲಿಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ. ನಿಮ್ಮೆಲ್ಲ ಪ್ರತಿಯೊಂದರಲ್ಲೂ ಕೂಡ ಭಾಗಿಯಾಗಲಿಕ್ಕೆ ಸಿದ್ಧರಾಗಿದ್ದೇನೆ. ಇನ್ನೊಂದು ವಿಚಾರ ತಮಗೆ ಹೇಳಿಕೆ ನನಗೆ ಬಹಳ ಸಂತೋಷ ಆಗ್ತದೆ. ಈಗಾಗಲೇ 10ನೇ ತಾರೀಕು ಮಂಗಳೂರಿನಲ್ಲಿ ಈ ಒಂದು ಕರಾವಳಿ ಪ್ರದೇಶಕ್ಕೆ ಒಂದು ಪ್ರತ್ಯೇಕವಾದಂತ ಈ ಪಶ್ಚಿಮ ಘಟ್ಟಕ್ಕೆ ಮತ್ತು ಮಲೆನಾಡಿಗೆ ಒಂದು ಪ್ರತ್ಯೇಕವಾದಂತ ಪ್ರವಾಸಿ ನೀತಿಯನ್ನು ಮಾಡಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು. ಹೊರಗಡೆಯಿಂದ ಉದ್ಯೋಗಗಳನ್ನು ಬಂದು ಇಲ್ಲಿ ಬಂಡವಾಳವನ್ನು ಹೂಡಬೇಕು. ನಮ್ಮ ಯುವಕರು ಮುಂಬೈಗೆ ಹೋಗ್ತಾ ಇದ್ದಾರೆ, ಬೆಂಗಳೂರು ಹೋಗ್ತಾ ಇದ್ದಾರೆ, ಈಗ ಸೌದಿಗೆ ಹೋಗ್ತಾ ಇದ್ದಾರೆ, ಗೋವಾಗೆ ಹೋಗ್ತಾ ಇದ್ದಾರೆ. ಅದನ್ನು ತಪ್ಪಿಸಿ ಮನೆ ಭಾಗದಲ್ಲಿ ಉದ್ಯೋಗವನ್ನು ಕೊಡಿಸಬೇಕು, ಈ ಭಾಗ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಹೊಸ ಉದ್ಯೋಗ ನೀತಿ ಮತ್ತು ಇದರ ಜೊತೆಗೆ ಪ್ರವಾಸ ನೀತಿಯನ್ನು ಕೊಡಬೇಕು ಅಂತ ಹೇಳಿ ಈಗಾಗಲೇ ನಮ್ಮ ಸರ್ಕಾರ ಚಿಂತನೆ ಮಾಡಿದೆ. 10ನೇ ತಾರೀಕು ಮೀಟಿಂಗ್ ಅನ್ನು ಕರೆದಿದ್ದೇನೆ. ಎಲ್ಲರೂ ಕೂಡ ಜನಪ್ರತಿನಿಧಿಗಳನ್ನ ನಾನು ಆಹ್ವಾನಿಸ್ತಾ ಇದ್ದೇನೆ. ಎಲ್ಲ ಜಿಲ್ಲಾಧಿಕಾರಿಗಳಿಗೆ ನಿಮ್ಮ ಏನು ಒಂದು ವಿಚಾರಗಳಿದೆ ಎಲ್ಲ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿ ಆದೇಶವನ್ನು ಕೂಡ ಈಗಾಗಲೇ ನಾವು ಕೊಟ್ಟಿದ್ದೇವೆ. ಈ ಹಿನ್ನೆಲೆಯಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು ಈ ಭಾಗಕ್ಕೆ ಅಂತ ಹೇಳಿ ಈ ಸರ್ಕಾರ ಬದ್ಧವಾಗಿದೆ. ಮಾನ್ಯ ನಮ್ಮ ಶಿವರಾಮ್ ಹೆಬ್ಬಾರ್ ಏನೊಂದು ನದಿ ಜೋಡಣೆ ವಿಚಾರದಲ್ಲಿ ಕೂಡ ಹಿಂದೆ ಕೂಡ ಪ್ರಸ್ತಾವನೆ ಮಾಡಿದ್ರು, ಈಗ ಕೂಡ ಪ್ರಸ್ತಾವನೆ ಮಾಡಿದ್ದಾರೆ. ಮತ್ತೆ ನಾನು ಕೂಡ ಹೋಗಿ ದೆಹಲಿಗೆ ಹೋಗಿ ಏನು ಒಂದು 2 ನದಿಗಳನ್ನ ಜೋಡಣೆ ವಿಚಾರ ಏನಿದೆ ಆ ವಿಚಾರದಲ್ಲಿ ಈಗಾಗಲೇ MOU ಸೈನ್ ಮಾಡಿ ಬಂದಿದ್ದೇನೆ. ಈಗಾಗಲೇ ಅದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದೆ. ನಮ್ಮ ಸರ್ಕಾರ ಆ ನದಿ ಜೋಡಣೆ ಕಾರ್ಯಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ನಾವು ಬದ್ಧವಾಗಿದ್ದೇವೆ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಬಂಧುಗಳೇ, ಬಹಳ ಉತ್ತಮವಾದ ರೀತಿಯಲ್ಲಿ ಈ ಕರಾವಳಿಯ ಉತ್ಸವ ನಡೀತಾ ಇದೆ. ಇದಕ್ಕೆ ದುಡಿದಂತ ಎಲ್ಲ ಜನಪ್ರತಿನಿಧಿಗಳಿಗೆ, ವಿಶೇಷವಾಗಿ ಶಾಸಕರಿಗೆ, ನನ್ನ ಜಿಲ್ಲಾ ಮಂತ್ರಿಗಳಿಗೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಿ, ಎಲ್ಲ ಅಧಿಕಾರಿಗಳು ಉತ್ತಮವಾದ ರೀತಿಯಲ್ಲಿ ಮಾಡಿದ್ದಾರೆ. ತಾವೆಲ್ಲ ಇನ್ನ ಉತ್ತಮವಾದ ರೀತಿಯಲ್ಲಿ ಬಹಳ ಸಂತೋಷದಿಂದ ನೆನೆದು ಮುಂದಿನ ದಿನದಲ್ಲಿ ಮತ್ತೆ ನಮ್ಮ ಶಾಸಕರಿಗೆ ಈ 6 ಶಾಸಕರನ್ನ ಆಯ್ಕೆ ಮಾಡಿ ಇನ್ನ ಈ ಕೈಯನ್ನು ಬಲಪಡಿಸಬೇಕು ಅಂತ ಹೇಳಿ ತಮ್ಮನ್ನು ಪ್ರಾರ್ಥಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸಿದೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರಾವಳಿ.
ಧನ್ಯವಾದಗಳು ಸರ್. ತಾವು ಉತ್ತರ ಕನ್ನಡ ಜಿಲ್ಲೆಯ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ಪ್ರತಿಯಾಗಿ ನಿಮ್ಮ ಹೃದಯ